ನೆಕ್ಸ್ಟ್ ರೂಲ್ ಇಸ್ ಇರ್ರೆಗ್ಯುಲರ್ ಪ್ಲೂರಲ್ಸ್. ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂದರೆ ಅನಿಯಮಿತ ಬಹುವಚನಗಳು. ಇದು ನೆಕ್ಸ್ಟ್ ನಿಯಮ. ಅರ್ಥ ಆಯ್ತಾ? ಸೊ ಇಲ್ಲಿ ಸಮ್ ನೌನ್ಸ್ ಡೋಂಟ್ ಫಾಲೋ ದ ಟಿಪಿಕಲ್ ಪ್ಯಾಟ್ರನ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವು ನಾಮಪದಗಳು ಒಂದು ವಿಶಿಷ್ಟ ಮಾದರಿಗಳನ್ನು ಅನುಸರಿಸುವುದಿಲ್ಲ. ಹೇಗಂದ್ರೆ ಈಗ ಉದಾಹರಣೆಗೆ ಏಕವಚನದಲ್ಲಿ ನಾವು ಮ್ಯಾನ್ ಅಂತ ಹೇಳ್ತೀವಿ. ಮ್ಯಾನ್ ಅಂದ್ರೆ ಮನುಷ್ಯ ಅಂತ. ಅದೇ ಬಹುವಚನದಲ್ಲಿ ನಾವು ಮ್ಯಾನ್ಸ್ ಅಂತ ಹೇಳಲ್ಲ, ಅದು ತಪ್ಪಾಗುತ್ತೆ. ಮೆನ್ ಅಂತ ಹೇಳ್ತೀವಿ. MEN ಮ್ಯಾನ್ ಏಕವಚನ ರೂಪ, MEN ಮೆನ್ ಬಹುವಚನ ರೂಪ, ಪ್ಲೂರಲ್ ಅದು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಾವು ಎಸ್ ಅಥವಾ ES ಈ ತರ ಲೆಟರ್ಸ್ಗಳನ್ನು ನಾವು ಸೇರಿಸುವುದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಇದು ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತ ಹೇಳ್ತೀವಿ, ಅನಿಯಮಿತ ಬಹುವಚನಗಳು ಅಂತ. ಅರ್ಥ ಆಯ್ತಾ? ಮ್ಯಾನ್, ವಿಮೆನ್, ವುಮನ್, ವಿಮೆನ್. ವುಮನ್ ಅಂದ್ರೆ ಮಹಿಳೆ ಅಂತ, WOMAN ವುಮನ್. ಅದಕ್ಕೆ ಮತ್ತೆ ವುಮನ್ಸ್ ಅಂತ ಹೇಳಲ್ಲ, ನಾವು ವಿಮೆನ್ ಅಂತ ಹೇಳ್ತೀವಿ, WOMEN ವಿಮೆನ್. ಇದು ಬಹುವಚನ ರೂಪ. ಚೈಲ್ಡ್ ಅಂದ್ರೆ ಮಗು, ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಅರ್ಥ ಆಯ್ತಾ? ಇಲ್ಲಿನೂ ಕೂಡ ಎಸ್ ನಾವು ಅಥವಾ ES ಅಂತ ನಾವು ಆಡ್ ಮಾಡಲ್ಲ. ಚೈಲ್ಡ್ ಅಂದ್ರೆ ಮಗು, ಚಿಲ್ಡ್ರನ್ ಅಂದ್ರೆ ಮಕ್ಕಳು. ಅರ್ಥ ಆಯ್ತಾ? ಚೈಲ್ಡ್ ಏಕವಚನ, ಚಿಲ್ಡ್ರನ್ ಬಹುವಚನ. ಹಾಗೆಯೇ ಟೂತ್, ಟೀತ್. ಅರ್ಥ ಆಯ್ತಾ? ಫೂಟ್, ಫೀಟ್. ಮೌಸ್, ಮೈಸ್. ಗೂಸ್, ಗೀಸ್. ಇವೆಲ್ಲ ಉದಾಹರಣೆಗಳು ಇರ್ರೆಗ್ಯುಲರ್ ಪ್ಲೂರಲ್ಸ್ ಉದಾಹರಣೆಗಳು ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಾ? ಸೊ ಅನಿಯಮಿತ ಬಹುವಚನಗಳು. ಸಮ್ ನೌನ್ಸ್ ದೇ ಡೋಂಟ್ ಫಾಲೋ ದ ಟಿಪಿಕಲ್ ಪ್ಯಾಟ್ರನ್. ಕೆಲವು ನಾಮಪದಗಳು ವಿಶಿಷ್ಟ ಮಾದರಿಗಳನ್ನು ಅನುಸರಿಸುವುದಿಲ್ಲ. ಅರ್ಥ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ರೂಲ್, ನೌನ್ಸ್ ದಟ್ ಸ್ಟೇ ದ ಸೇಮ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಏಕವಚನ ಮತ್ತು ಬಹುವಚನದಲ್ಲಿ ಒಂದೇ ರೀತಿಯ ಉಳಿಯುವ ನಾಮಪದಗಳನ್ನು ನಾವು ನೋಡಬಹುದು. ಅರ್ಥ ಆಯ್ತಾ? ಸೊ ಸಮ್ ನೌನ್ಸ್ ದೇ ಹ್ಯಾವ್ ದ ಸೇಮ್ ಫಾರ್ಮ್ ಇನ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಕೆಲವು ನಾಮಪದಗಳು ಏಕವಚನ ಮತ್ತು ಬಹುವಚನ ಎರಡಲ್ಲೂ ಒಂದೇ ರೂಪವನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಏಕವಚನ ರೂಪದಲ್ಲೂ ನಾವು ಡೀರ್, DEER ಡೀರ್ ಅಂತ ಹೇಳ್ತೀವಿ. ಬಹುವಚನ ರೂಪದಲ್ಲೂ ಡೀರ್ ಅಂತಾನೆ ಹೇಳೋದು. ಡೀರ್ಸ್ ಅಥವಾ ES ಈ ತರ ಲೆಟರ್ಸ್ಗಳನ್ನು ನಾವು ಸೇರಿಸುವುದಿಲ್ಲ. ಡೀರ್, ಡೀರ್. ಶೀಪ್, ಶೀಪ್. ಶೀಪ್ ಅಂದ್ರೆ ಕುರಿ. ಓಕೆ. ಸೊ ಕುರಿಗಳು ಅಂತ ಹೇಳಲ್ಲ, ಅದೇ ಶೀಪ್ ಅಂದ್ರೇನೆ ಕುರಿಗಳು ಅಂತಾನೆ ಅರ್ಥ ಬರುತ್ತೆ. ಡೀರ್, ಡೀರ್. ಶೀಪ್, ಶೀಪ್. ಫಿಶ್, ಫಿಶ್. ಏರ್ಕ್ರಾಫ್ಟ್, ಏರ್ಕ್ರಾಫ್ಟ್. ಸ್ಪೇಸ್ ಕ್ರಾಫ್ಟ್, ಸ್ಪೇಸ್ ಕ್ರಾಫ್ಟ್. ಅರ್ಥ ಆಯ್ತಾ? ಸೊ ದೆರ್ ಆರ್ ಫ್ಯೂ ನೌನ್ಸ್ ದಟ್ ಸ್ಟೇ ದ ಸೇಮ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಅರ್ಥ ಆಯ್ತಾ? ಸೊ ಏಕವಚನ ಮತ್ತು ಬಹುವಚನ ರೂಪದಲ್ಲಿ ಒಂದೇ ರೀತಿಯ ಉಳಿಯುವ ನಾಮಪದಗಳು ಅಂತ ಹೇಳ್ಬಹುದು. ಈಗ ಒಂದು ಸೂಚನೆ ನಾವು ನೆನಪಿಡಬೇಕು, ಏನಂದ್ರೆ ಅನೇಕ ನಾಮಪದಗಳಿಗೆ ಏಕವಚನ ರೂಪಕ್ಕೆ ಅಂದ್ರೆ ಸಿಂಗ್ಯುಲರ್ ಫಾರ್ಮ್ಗೆ ಎಸ್ ಅಥವಾ ES ಅನ್ನು ಸೇರಿಸುವ ಮೂಲಕ ನೀವು ಬಹುವಚನ ಅಂದ್ರೆ ಪ್ಲೂರಲ್ ಫಾರ್ಮ್ನ ರಚಿಸಬಹುದು. ಅರ್ಥ ಆಯ್ತಾ? ಕೆಲವು ನಾಮಪದಗಳ ಮೊದಲೇ ಹೇಳಿದಂತೆ ಅನಿಯಮಿತ ಬಹುವಚನಗಳನ್ನು ಹೊಂದಿವೆ. ಮ್ಯಾನ್, ಮೆನ್, ವುಮನ್, ವಿಮೆನ್ ಈ ತರ ಹೊಂದಿರುತ್ತವೆ. ಈ ಬಹುವಚನಗಳನ್ನು ಕಲಿಯುವುದು ಇಂಗ್ಲಿಷ್ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ನಿಮಗೆ ಸಹಾಯನೂ ಕೂಡ ಮಾಡುತ್ತದೆ. ಸೊ ಈ ಮಾತು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ.